ಹಾಯ್, ಹಲೋ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲಿ ಇವರು ಕಳೆದೋಗ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ರಾ? ಇಲ್ಲ, ನನ್ನ ಮಗಳು ಕ್ಯಾರಿಂಗು. ಸೊ ಹಾಗಾಗಿ ಒಂಚೂರು ಬ್ಯುಸಿಲಿದ್ವಿ. ಕ್ಯಾರಿಂಗ್ ಅಂದರೆ ನಿಮಗೆ ಗೊತ್ತಲ್ವಾ, ಒಂದು ಮೆಟರ್ನಿಟಿ ಶೂಟ್ ಆಗಲಿ ಇದಾಗಲಿ ಎಲ್ಲ ಪ್ರಿಪ್ರೇಷನ್ಸು ಅದು ಎಲ್ಲ ಮಾಡ್ಕೊಂಡ್ವಿ. ಮೆಟರ್ನಿಟಿ ಶೂಟ್ ತೆಗ್ಸೋಕ್ಕೆ ಅಂದ್ಬಿಟ್ಟು ಜಯನಗರಲ್ಲಿ ಸಿದ್ಧ ಅಂತ ಒಬ್ಬರಿದ್ದಾರೆ, ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಎಲಿಮೆಂಟ್ಸ್ ಅಂದ್ಬಿಟ್ಟು ಒಂದು ಪ್ರಾಪರ್ಟಿಲಿ ತುಂಬ ಚೆನ್ನಾಗಿ ಫೋಟೋಶೂಟ್ ಮಾಡಿಕೊಡ್ತೀನಿ ಹಿಂಗೆ ಅಂತ ಹೇಳಿದರು. ಅದು ಕನಕಪುರ ರೋಡಲ್ಲಿದೆ. ಸೊ ಬೆಳಗ್ಗೆ ಎದ್ದು ಕನಕಪುರ ರೋಡಲ್ಲಿ ಹೊರಟ್ವಿ. ಇನ್ನೇನು ಬೆಳಗ್ಗೆ ಅಂದಮೇಲೆ ಬ್ರೇಕ್ಫಾಸ್ಟ್ ಮಸ್ಟ್, ನಿಮಗೆ ಗೊತ್ತು. ಹಾಗಾಗಿ ಉಡುಪಿ ಗಾರ್ಡನ್ ಅಂದ್ಬಿಟ್ಟು ಒಂದು ಹೋಟೆಲ್ಲು ಆನ್ ದಿ ವೇ ಸಿಕ್ತು. ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ವಿ. ಬ್ರೇಕ್ಫಾಸ್ಟ್ ಆದಮೇಲೆ ಇನ್ನೇನು ಕಾಫಿ ಮಸ್ಟ್ ಅಲ್ವಾ, ಕಾಫಿ ಕುಡಿದ್ವಿ. ಎಲ್ಲ ಆದಮೇಲೆ ನಾನು, ನನ್ನ ಹೆಂಡತಿ, ನನ್ನ ಮಗಳು, ಅಳಿಯ, ಜೊತೆಗೆ ನನ್ನ ಮಗನೂ ಬಂದಿದ್ದ. ಸೊ ಇಷ್ಟು ಜನನೂ ಎಲಿಮೆಂಟ್ಸ್ ಅಂದ್ಬಿಟ್ಟು ಒಂದು ಪ್ರಾಪರ್ಟಿ ಅವ್ರದ್ದು, ಆ ಪ್ರಾಪರ್ಟಿಗೆ ಹೋಗೋಣಂತೆ ಅಂತ ಡ್ರೈವ್ ಹೊರಟ್ವಿ. ಅದು ಹೆಚ್ಚು ಕಮ್ಮಿ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ ಬ್ಯಾಂಗ್ಳೂರಿಂದ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಅದು ಹೇಗೆ ಅಂದರೆ ಎಲ್ಲ ಫೋಟೋಶೂಟಿಗೆ ಬೇಕಾಗಿರೋಂಥ ಪೂರ್ತಿ ಎಲ್ಲನೂ ಅವರೇ ರೆಡಿ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಒಂಥರ ನಾವೇನು ತೊಗೊಂಡೋಗೋ ಹಾಗೆ ಇಲ್ಲ, ಎಲ್ಲದೂ ಅವರೇ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಆಮೇಲೆ ಹಾಗೆ ರೂಮ್ಸ್ನ ಪ್ರೊವೈಡ್ ಮಾಡ್ತಾರೆ. ಇದು ಹೇಗೆ ಅಂದರೆ ಅವರ್ಲಿ ಬೇಸಿಸಲ್ಲಿ ಕೊಡ್ತಾರೆ ಅವರು. ನಮಗೆ ಅಲಾಟ್ ಮಾಡಿದ್ದು ಮಾರ್ನಿಂಗು 9 to 12 3 hours ಟೈಮ್ ಕೊಟ್ಟಿದ್ದರು. ಸೊ ನೋಡಿ, ಇದು ಪಾರ್ಕಿಂಗಲ್ಲಿ ಅಲ್ಲಿಗೆ ಬಂದ್ವಿ. ಇವಾಗ ಎಂಟ್ರಾದ್ಮೇಲೆ ಅವರು ಫೋಟೋಶೂಟ್ಗೆ ಅಂತ ಇಬ್ಬರನ್ನ ಕಳಿಸ್ಕೊಟ್ಟಿದ್ರು. ಅವ್ರು ನಮಗಿನ್ನ ಮುಂಚೆನೇ ಬಂದು ನಮಗೆ ವೆಯ್ಟ್ ಮಾಡ್ತಾಯಿದ್ರು. ಸೊ ಅವ್ರನ್ನ ಪರಿಚಯ ಮಾಡಿಕೊಂಡು ಫೋಟೋಶೂಟ್ಗೆ ಹೇಗೆ ಏನು ಅಂತ ಕೇಳಿದ್ದಕ್ಕೆ ಫಸ್ಟ್ ನೀವು ರೆಡಿ ಆಗಿಬಿಡಿ ಅಂತ ಹೇಳಿ ಒಂದು ರೂಮ್ ಅಲಾಟ್ ಮಾಡಿದ್ರು ನಮಗೆ. ನೋಡಿ, ಇದೆ ರೂಮ್ಸು. ಈ ಥರ ಹೆಚ್ಚು ಕಮ್ಮಿ ಒಂದು 8 ರಿಂದ 10 ರೂಮ್ಸ್ ಇದೆ ಅಲ್ಲಿ. ಎಲ್ಲ ರೂಮ್ಸಲ್ಲೂ AC ಪ್ರೊವೈಡ್ ಮಾಡಿದ್ರು. ನೀಟಾಗಿತ್ತು. ಒಂದು ಅಟ್ಯಾಚಡ್ ಬಾತ್ರೂಮ್ ಇತ್ತು. 3 hours ಈ ಥರ ಒಂದು ರೂಮ್ನ ಪ್ರೊವೈಡ್ ಮಾಡ್ತಾರೆ. ಸೊ ರೂಮ್ಗೆ ಮಗಳನ್ನ ರೆಡಿ ಮಾಡೋಕ್ಕೆ ಅಂದ್ಬಿಟ್ಟು ಅರ್ಚು ಮಗಳನ್ನ ಕರ್ಕೊಂಡು ರೂಮ್ಗೆ ಹೋದ್ಲು. ನಮಗಿನ್ನೇನು ಕೆಲಸ ಇಲ್ವಲ್ಲ, ಸೊ ಒಂದು ಪ್ರಾಪರ್ಟಿ ರೌಂಡ್ ಹಾಕ್ಕೊಂಬರೋಣಂತೆ ಅಂದ್ಬಿಟ್ಟು ನಾನು ನನ್ನ ಮಗ ಇಬ್ಬರೂ ಪ್ರಾಪರ್ಟಿ ರೌಂಡ್ ಹಾಕೋಕ್ಕೆ ಅಂತ ಹೊರಟ್ವಿ. ಅಷ್ಟರಲ್ಲಿ ಅವರೆಲ್ಲ ರೆಡಿ ಆಗ್ತಾಯಿದ್ದರು. ನೋಡಿ, ಇದೆಲ್ಲ ರೂಮ್ಸು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಾವು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಟೈಮೂ ಒಂದು ಫೋಟೋಶೂಟ್ಗೆ ಅಂತ ಹೋಗಿದ್ವಿ, ಒಂದು ಅರೌಂಡ್ 2 years ಬ್ಯಾಕ್ ಹೋಗಿದ್ದಿದ್ದು. ಅವಾಗೂ ಇವಾಗೂ ತುಂಬ ಚೇಂಜಸ್ ಮಾಡಿದ್ದಾರೆ. ಎಲ್ಲ ಹೊಸದಾಗಿ ಸೆಟಪ್ ಅರೇಂಜ್ ಮಾಡಿದ್ದಾರೆ. ಸೊ ಒಂದು ಕಡೆಯಿಂದ ಎಲ್ಲನೂ ನಾವೆಂಗೂ ನೋಡಿದ್ವಿ, ಹಾಗಾಗಿ ನಿಮಗೂ ಒಂದು ಸರಿ ತೋರಿಸೋಣಂತೆ ಹೇಗಿದೆ ಅದು, ಎಲಿಮೆಂಟ್ಸ್ ಹೆಂಗಿದೆ ನೋಡಲಿ ಅಂತ ಒಂದು ರೌಂಡ್ ಹಾಕೋಣ ಅಂತ ಹೋದೆ. ನೋಡಿ, ಇದು ಹೊಸದಾಗಿ ಕಿಚನ್ ಸೆಟಪ್ ಮಾಡಿದ್ದಾರೆ. ಒಂದು ಕಿಚನಲ್ಲಿ ಏನೇನು ಬೇಕು, ಹೇಗಿರಬೇಕು ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿಟ್ಟಿದ್ದಾರೆ. ಆಮೇಲೆ ಇದೊಂದು ಬಿಲ್ಡಿಂಗ್ ಸೆಟ್ಟು. ಈ ಥರ ತುಂಬ ಹೆಚ್ಚು ಕಮ್ಮಿ ಕೌಂಟ್ ಮಾಡೋಕ್ಕೆ ಹೋದರೆ ನಾವು ಒಂದು 35 to 40 ಸೆಟ್ಸು ರೆಡಿ ಇದೆ. ಏನು ಟೆಂಪಲ್ ಬೇಕಾ, ಮೈಸೂರು ಪ್ಯಾಲೇಸ್ ಬೇಕಾ, ವಾಟರ್ ಫಾಲ್ಸ್ ಬೇಕಾ, ಟೆಂಪಲ್ಲು, ಆಮೇಲೆ ಹಟ್ ಬೇಕಾ, ಆ ಥರ ಎಲ್ಲ ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಚೆನ್ನಾಗಿದೆ ಒಂಥರ. ಆಮೇಲೆ ವೆದರು ಅಷ್ಟೇ, ನಾವು ಬೆಳಗ್ಗೆನೇ ಹೋಗಿದ್ವಲ್ಲ, ಸೊ ಬಿಸಿಲಿರಲಿಲ್ಲ, ಕೂಲಾಗಿತ್ತು, ಒಂಥರ ಮೈಲ್ಡಾಗಿತ್ತು ಬಿಸಿಲು. ಹಾಗಾಗಿ ಸ್ಟ್ರೈನ್ ಅನ್ನಿಸ್ಲಿಲ್ಲ. ಮಗಳೂ ಅಷ್ಟೇ, ವೆದರ್ ಆ ಥರ ಇರೋದ್ರಿಂದ ಅವಳಿಗೂ ಸುಸ್ತಾಗಲ್ಲ ಅಂದ್ಬಿಟ್ಟು ಅವಳು ವೆದರ್ ಇಷ್ಟಪಟ್ಟಳು. ಸೊ ಒಂಚೂರು ಬ್ರೇಕ್ಫಾಸ್ಟ್ನ ಪ್ಯಾಕಿಂಗೂ ಮಾಡ್ಕೊಂಡು ಹೋಗಿದ್ವಿ. ಯಾಕೆಂದರೆ ಪ್ರೆಗ್ನೆಂಟ್ ಅಲ್ವಾ, ಸ್ವಲ್ಪ ಎನರ್ಜಿ ಬೇಕು ಅವಳಿಗೂ. ನೋಡಿ, ಇದೊಂದು ಮನೆ ಸೆಟ್. ಮನೆ ಮುಂದುಗಡೆ ತುಳಸಿ ಗಿಡ, ಆಮೇಲೆ ಹಟ್ ಒಂಥರ ಚೆನ್ನಾಗಿದೆ ನೋಡೋದಕ್ಕೆ, ತುಂಬ ಡಿಫ್ರೆಂಟಾಗಿದೆ. ಎಲ್ಲದನ್ನು ಕಾನ್ಸೆಪ್ಟ್ ವೈಸ್ ಎಲ್ಲ ರೆಡಿ ಮಾಡಿದ್ದಾರೆ. ಎಲ್ಲ ಮುಗಿಸ್ಕೊಂಡು ಬರೋಣಂತೆ ಅಂತ ಹೋಗಿದ್ವಿ. ನೋಡಿ, ಇನ್ನು ತುಂಬ ಅಂದರೆ ತುಂಬ ಇದೆ. ಇದು ಬಂದು ಒಂದು ಮೈಸೂರು ಪ್ಯಾಲೇಸ್ ಸೆಟ್. ಇದು ಮೈಸೂರು ಪ್ಯಾಲೇಸ್ ಅಂದರೆ ನಮಗೆ ಪಿಲ್ಲರ್ಸ್ ಜ್ಞಾಪಕ ಬರುತ್ತಲ್ವ, ಸೇಮ್ ಅದೇ ಥರ ಇದೆ. ಪಿಲ್ಲರ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ಆಮೇಲೆ ಆ್ಯಕ್ಚುಲಿ ನಾವು ಹೋಗಿದ್ದು ವೀಕ್ ಡೇ ಹೋದ್ರೂ ಎಷ್ಟು ಜನ ಇದ್ದರು ಅಂದರೆ, ನಾವು ಹೋಗೋ ಅಷ್ಟರಲ್ಲೇ ತುಂಬ ಜನ ಬಂದಿದ್ದರು. ತುಂಬ ಫೋಟೋಗ್ರಾಫರ್ಸ್ ಇದನ್ನು ಇವಾಗ ಪ್ರಿಫರ್ ಮಾಡ್ತಾರೆ, ಎಲಿಮೆಂಟ್ಸ್ ಪ್ರಾಪರ್ಟಿನ. ಏಕೆಂದರೆ ಅಲ್ಲಿ ಎಲ್ಲ ಥರದ
ಔಟ್ಡೋರ್ ಸೆಟ್ಟಿಂಗ್ಸು ಅವರೇ ರೆಡಿ ಮಾಡಿಬಿಟ್ಟಿರ್ತಾರಲ್ಲ, ನಾವು ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ಸು ಬೇರೆ ಬೇರೆ ಕಡೆ ಹುಡ್ಕೊಂಡು ಹೋಗೋದು ಮಾಡೋದು ತಪ್ಪುತ್ತೆ. ಆಮೇಲೆ ಇವಾಗ ಫೋಟೋಗ್ರಾಫರ್ಸು ಪ್ಲಸ್ ಎಲಿಮೆಂಟ್ಸ್ ಅವ್ರೂ ಒಂದು ಟೈ ಅಪ್ ಆಗಿಬಿಟ್ಟಿದ್ದಾರೆ. ಈ ಸೆಟ್ ನೋಡಿದ್ರೆ ಆ ಪ್ರೇಮ ಲೋಕ ರವಿಚಂದ್ರಗೆ ಜ್ಞಾಪಕ ಬರ್ತಾನೆ ಅನಿಸುತ್ತೆ ನಿಮಗೂ. ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ಎಲ್ಲನೂ. ಸರಿ, ಅದೆಲ್ಲ ಒಂದು ರೌಂಡ್ ಹಾಕೋ ಅಷ್ಟರಲ್ಲಿ ಆಗಲೇ ಫೋಟೋಶೂಟ್ ಶುರು ಮಾಡಿಬಿಟ್ಟಿದ್ರು. ನನಗೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ, ಬೇಗ ಬನ್ನಿ ಅಂತ. ಸೊ ಬಂದೆ. ಅಷ್ಟರಲ್ಲಿ ಆವಾಗಲೇ ನನ್ನ ಮಗಳು ಅಳಿಯ ಫೋಟೋಶೂಟ್ಗೆ ಎಲ್ಲ ಫೋಸ್ ಕೊಡ್ತಾಯಿದ್ರು. ಇವರು ಅಷ್ಟೇ ನೀಟಾಗಿ ಒಂದು ಹೇಗೆ ನಿಂತ್ಕೋಬೇಕು, ಹೇಗೆ ಫೋಟೋಶೂಟ್ಗೆ ರೆಡಿ ಆಗಬೇಕು ಎಲ್ಲನೂ ನೀಟಾಗಿ ಗೈಡ್ ಮಾಡಿದ್ರು. ಏಕೆಂದರೆ ನಮ್ಗೆ ಅಷ್ಟು ಐಡಿಯಾ ಇರೋದಿಲ್ಲ, ಅವರೇ ಅದನ್ನೆಲ್ಲ ಗೈಡ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನಾನು ಬಂದಿದ್ದ ತಕ್ಷಣ ಜ್ಞಾಪಿಸಿದೆ, ಟ್ಯಾಬ್ಲೆಟೇ ತೊಗೊಂಡಿರಲಿಲ್ಲ ನನ್ನ ಮಗಳು. ಟಿಫನ್ ಆದಮೇಲೆ ಟ್ಯಾಬ್ಲೆಟ್ ತೊಗೊಳ್ಳೋದು ಮಸ್ಟ್, ಅದು ಮರೆಯೋ ಹಾಗಿಲ್ಲ, ಪ್ರೆಗ್ನೆಂಟ್ ಲೇಡಿ ಅಲ್ವಾ. ಸೊ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಮತ್ತೆ ಒಂದು ಸ್ವಲ್ಪ ಡ್ರೆಸ್ ಚೇಂಜಪ್ಪು, ಹೆಚ್ಚು ಕಮ್ಮಿ ಈ ಥರ ಒಂದು 3 ರಿಂದ 4 ಡ್ರೆಸ್ಸಸ್ನ ಚೇಂಜ್ ಮಾಡಿ ಎಲ್ಲನೂ ಫೋಟೋಶೂಟೆಲ್ಲ ಮಾಡಿಸಿದ್ರು. ಚೆನ್ನಾಗಿತ್ತು ಒಂಥರ, ಎಲ್ಲ ನೋಡೋದಕ್ಕೂ ನಮಗೂ ಖುಷಿ ಆಯಿತು. ಇದು ಬರೀ ಮೆಟರ್ನಿಟಿ ಫೋಟೋಶೂಟ್ ಮಾತ್ರ ಅಲ್ಲ, ಪ್ರೀ ವೆಡ್ಡಿಂಗು, ಆಮೇಲೆ ತುಂಬ ಫೋಟೋಶೂಟ್ಸ್ ಎಲ್ಲನೂ ಮಾಡ್ತಾರೆ. ಆಮೇಲೆ ಬೇಬಿ ಫೋಟೋಶೂಟೂ ಮಾಡ್ತಾರಂತೆ. ಈಗ ಹೊಸದಾಗಿ ಅದನ್ನು ಅವರು ಶುರು ಮಾಡಿದ್ದಾರೆ ಎಲಿಮೆಂಟ್ಸಲ್ಲಿ. ಅದಕ್ಕೆ ಒಂದು ಸಪ್ರೇಟ್ ರೂಮ್ ಮಾಡಿದ್ದಾರೆ. ಆ ರೂಮಲ್ಲಿ ಹೆಚ್ಚು ಕಮ್ಮಿ 12 to 15 ಸೆಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಅದನ್ನು ನಾನು ಆಮೇಲೆ ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ ವಿಡಿಯೋನ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅದು ಅಂದರೆ ನೋಡೋಕ್ಕೆ ಖುಷಿ ಆಗುತ್ತೆ. ಪಾಪುದು ಬಾರ್ನ್ ಬೇಬಿ ಫೋಟೋಶೂಟ್ ಸಹ ಮಾಡ್ತಾರೆ. ಅದನ್ನು ಹವರ್ಲಿ ಬೇಸಿಸ್ ಅವರು ನಮಗೆ ಬಿಟ್ಕೊಡ್ತಾರಂತೆ. ನೋಡಿ, ಇದೊಂದು ವಾಟರ್ಫಾಲ್, ಮ್ಯಾನ್ ಮೇಡ್ ವಾಟರ್ಫಾಲ್, ಆರ್ಟಿಫಿಷಿಯಲ್ ವಾಟರ್ಫಾಲು ರೆಡಿ ಮಾಡಿದ್ದಾರೆ. ಫುಲ್ ಗ್ರೀನರಿ ಮಧ್ಯೆ ಒಂದು ವಾಟರ್ಫಾಲ್ ಇದೆ. ಅವರ ಅಮ್ಮಂಗಂತೂ ಏನು ಖುಷಿ, ಮಗು ಏನು ಕೂಗ್ತಾ ಇದೆಯಾ, ಒದಿತಾ ಇದೆಯಾ ಅಂತ ನೋಡ್ತಾ ಇದ್ಲು. ಏನು ಸೌಂಡ್ ಕೇಳಿಸ್ತಾ ನನಗಂತೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವಳಂತೂ ಖುಷಿಯಾಗಿದ್ಲು. ಹೇಳಿದ್ನಲ್ಲ ನಾನು ಬೇಬಿ ಫೋಟೋಶೂಟ್ಗೆ ಅಂದ್ಬಿಟ್ಟು, ನೋಡಿ ಇದೇನೆ ಅದು ಜಾಗ. ಒಂದು ದೊಡ್ಡ ಹಾಲಲ್ಲಿ ಈ ಥರ ಎಲ್ಲ ಶೂಟ್ಸ್ಗೆ ಬೇಕಾಗಿರೋ ಅಂಥದ್ದೆಲ್ಲನೂ ಅವರೇ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ನಾವೇನಿಲ್ಲ, ಪಾಪನ ಕರ್ಕೊಂಡೋಗಿ ಅದರೊಳಗೆ ಕೂರಿಸಿದ್ರೆ ಸಾಕು. ಫೋಟೋಶೂಟು ಪರ್ ಹವರ್ ಲೆಕ್ಕಕ್ಕೆ ಇದನ್ನು ನಮಗೆ ರೂಮ್ನ ಬಿಟ್ಕೊಡ್ತಾ ಇದ್ದಾರೆ. ಸೊ ಚೆನ್ನಾಗಿದೆ, ಒಂಥರ ನೋಡೋದಕ್ಕೇ ಚಿಕ್ಕದಾಗಿ ಎಲ್ಲನೂ ಅರೇಂಜ್ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಒಂದು 20 ಸೆಟ್ಸ್ ಅಂತೂ ಹಾಕಿದ್ದಾರೆ ಅವರು. ನೋಡೋಕ್ಕೆ ತುಂಬ ಡಿಫ್ರೆಂಟ್ ಆಗಿದೆ ನೋಡಿ. ಇದೆಲ್ಲ ಆಗೋ ಅಷ್ಟರಲ್ಲಿ ಆಗಲೇ 12 o'clock ಆಗಿಬಿಟ್ಟಿತ್ತು. ಸೊ ನಾ ಹೊರಡೋಣಂತೆ ಅಂತ ಅಂದೆ. ಮತ್ತೆ ಅವ್ರಿಗೆ ಸಮಾಧಾನ ಆಗಲ್ವಲ್ಲ, ಮಗಳು ಅಳಿಯ ಇಬ್ಬರೂ ಒಂದು ಫ್ಲೈಟ್ ಬೇರೆ ನಿಲ್ಲಿಸಿದ್ರ, ಅದ್ರ ಮುಂದೆ ನಿಂತ್ಕೊಂಡು ಒಂದೆರಡು ಸ್ನ್ಯಾಪ್ಸ್ ತೆಗೆಸ್ಕೊಂಡ್ರು. ಎಲ್ಲ ಮುಗಿಸ್ಕೊಂಡು ನಾವು ಆನ್ ದಿ ವೇ ರಿಟರ್ನ್ ಬರ್ತಾ ಊಟ ಮಾಡಿಕೊಂಡು ಮನೆಗೆ ಹೋಗಿ ರೆಸ್ಟ್ ತೊಗೊಂಡ್ವಿ. ಓಕೆ, ಬಾಯ್.